ಹಲೋ ನಮಸ್ತೆ, ಫಿಲ್ಮಿ ಎರಡು ರಾಕ್ಸ್ಗೆ ಸ್ವಾಗತ. ಭೈರತಿ ರಣಗಲ್ರವರ ಮೂವಿಯ ಒಂದು ದೊಡ್ಡ ಮಟ್ಟಿನ ಒಂದು ಫಸ್ಟ್ ವೀಕ್ನ ಒಂದು ಕಲೆಕ್ಷನ್ನ ಬಗ್ಗೆ ಒಂದು ಮಾಹಿತಿಯನ್ನು ಇಷ್ಟಪಡ್ತೇನೆ. ಖಂಡಿತವಾಗಿಯೂ ಬ್ಲಾಕ್ ಮಾಸ್ಟರ್ ಮೂವಿಯಲ್ಲಿ ಕೂಡ ಒಂದು ಭೈರತಿ ರಣಗಲ್ ಟಾಪ್ ನಂಬರ್ 1 ಮೂವಿಯಲ್ಲಿ ಕೂಡ ಯಾವುದೇ ಒಂದು ರಿವ್ಯೂನಲ್ಲಿ ಕೂಡ ದೊಡ್ಡ ಮಟ್ಟಿನ ಪಾಸಿಟಿವ್ ಮೂವಿಯೇ ಕೂಡ ಒಂದು ರಿವ್ಯೂ ಕೂಡ ರೇಟಿಂಗ್ ಕೂಡ ಒಂದು ದೊಡ್ಡ ಮಟ್ಟಿನಲ್ಲಿ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮ ಎಕ್ಸ್ಪೆಕ್ಟ್ ಪ್ರಕಾರ ಈ ಮೂವಿಯ ಒಂದು ಸೆಕೆಂಡ್ ಪಾರ್ಟ್ ಬರಬೇಕು ಅನ್ನೋ ಒಂದು ವಿಚಾರ ಕೂಡ ಅಷ್ಟೇ ದೊಡ್ಡ ಮಟ್ಟಿನ ವಿಚಾರದಲ್ಲಿ ಕೂಡ ಇದೆ ಅಂತಲೇ ಹೇಳ್ಬೋದು. ನೋಡೋಣ. ಅದೇ ರೀತಿಯಲ್ಲಿ ಈ ಮೂವಿಯ ಒಂದು ಫಸ್ಟ್ ವೀಕ್ನ ಒಂದು ಕಲೆಕ್ಷನ್ ನೋಡಿದರೆ ಖಂಡಿತವಾಗಿ, ಯಾಕೆಂದರೆ ಉತ್ತಮವಾದ ಕಲೆಕ್ಷನ್ ಜೊತೆಗೆ ಈ ಮೂವಿ ಕೂಡ ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಆಗಿದ್ದರಲ್ಲಿ ಮಾಹಿತಿ ಇದೆ ಅಂತಲೇ ಹೇಳ್ಬೋದು. ಟೋಟಲ್ ಆಗಿ ಹೇಳಬೇಕಂತ ಹೇಳಿದ್ರೆ ಈ ಶಿವಣ್ಣನವರ ಈ ಮೂವಿಗೆ, ಯಾಕಂತೇಳಿದ್ರೆ ಸ್ಪೆಷಲ್ ಆಗಿ ಶಿವಣ್ಣನವರ ಅಭಿಮಾನಿಗಳಿಗೋಸ್ಕರ ದೊಡ್ಡ ಮಟ್ಟಿನ ಒಂದು ಹಬ್ಬ ಅಂತಾರೆ ಹೇಳಕ್ಕೆ. ಯಾಕಂತಂದರೆ ಅಷ್ಟರ ಮಟ್ಟಿಗೆ ಈ ಮೂವಿ ಒಂದು ಎಕ್ಸ್ಪೆಕ್ಟ್ಗಿಂತ ಒಂದು 10 ಪಟ್ಟು ಹೆಚ್ಚಾಗಿ ಇದೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಸ್ಪೆಷಲ್ ಆಗಿ ಆ ಲೆವೆಲ್ಗೆ, ಆ ಮ್ಯೂಸಿಕ್ಗೆ ಸಖತ್ತಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಖಂಡಿತವಾಗಿ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ. ಸ್ಪೆಷಲ್ ಆಗಿ ಈ ಮೂವಿಯ ಒಂದು ಕಲೆಕ್ಷನ್ ನೋಡಿದ್ರೆ ಮಾಹಿತಿಯ ಬಗ್ಗೆ ಹೇಳೋದಾದರೆ ಖಂಡಿತವಾಗಿಯೂ ಫಾರ್ ಡೇ ಒಂದು ಉತ್ತಮವಾದ ಕಲೆಕ್ಷನ್ 2 ಕೋಟಿ ಇರ್ಬೋದು. ಅದೇ ರೀತಿಯಾಗಿ ಸೆಕೆಂಡ್ ಡೇ ಟೋಟಲ್ ಆಗಿ ಇಷ್ಟರವರೆಗೆ ಒಂದು 7 ಡೇಸ್ನವರೆಗೆ 12 ಕೋಟಿ 80 ಲಕ್ಷ ಕಲೆಕ್ಷನ್ ಆಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಉತ್ತಮವಾಗಿ 12 crore 80 lakhs ಅನ್ನೋ ಕಲೆಕ್ಷನ್. ಯಾಕಂತೇಳಿದ್ರೆ ಕರ್ನಾಟಕದ ಕನ್ನಡ ಮೂವಿಯಲ್ಲಿ ಇಷ್ಟರ ಮಟ್ಟಿಗೆ ಒಂದು ದೊಡ್ಡ ಮಟ್ಟಿನ ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ರೆ ನಮ್ಮ ಕನ್ನಡಿಗರು ಎಲ್ಲರಿಗೂ ಒಂದು ದೊಡ್ಡ ಮಟ್ಟಿನ ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಇದಕ್ಕೋಸ್ಕರವೇ ನಾವು ಖಂಡಿತವಾಗಿಯೂ ಈ ಮೂವಿಗೋಸ್ಕರ, ಯಾಕಂತಂದರೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ, ಖಂಡಿತವಾಗಿ ಈ ಮೂವಿ ಅಷ್ಟರ ಮಟ್ಟಿಗೆ ಬೆಳೆದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೆಲ್ಲರಿಗೂ ಖುಷಿಯ ವಿಚಾರ ಅಂತಲೇ ಹೇಳೋದು. ಇಂಥ ಒಂದು ವಿಚಾರಕ್ಕೆ ನಾವು ಖಂಡಿತವಾಗಿಯೂ ಶಿವಣ್ಣನವರ ಈ ಪಾರ್ಟಿ ಅಥವಾ ಇಂಥದ್ದೇ ಒಂದು ರೋಲ್ ಮತ್ತೊಂದು ಸಲ ಶಿವಣ್ಣನವರ ಮೂವಿ ಬರಲಿ ಅಂತಲೇ ನಾವು ಸ್ಪೆಷಲ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ಲೆವೆಲ್, ಆ ಮಚ್ಚಿಡ್ಕೊಂಡು ಇರುವಂಥ ಒಂದು ಆ್ಯಂಗಲ್ ಇರ್ಬೋದು, ಆ ಒಂದು BGM ಇರ್ಬೋದು, ಇಟ್ ವಾಸ್ ಅಮೇಝಿಂಗ್ ಅಂತಲೇ ಹೇಳಕ್ಕೆ ಇಷ್ಟ. ಯಾಕಂದರೆ ಪಕ್ಕಾ ಪೈಸಾ ವಸೂಲ್ ಮೂವಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಸ್ಪೆಷಲ್ ಆಗಿ ನಾವು ಯಾರೆಲ್ಲ ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ವಿ, ಯಾಕೆಂದರೆ ಮುಕ್ತಿಯಲ್ಲಿ ನೀವು ನೋಡಿರ್ಬೋದು. ಯಾಕೆಂದರೆ ಆ ಒಂದು ಲುಕ್ ಜನಗಳು ಡಾಲಿ ಧನಂಜಯ್ ಅವರು ಕೂಡ ಮೂವಿಗೆ ಸಿನಿಮಾಟೋಗ್ರಫಿಗೆ ಒಂದು ಪಂಚೆ ಮತ್ತು ಕಪ್ಪು ಶರ್ಟ್ ಕೂಡ ಹಾಕ್ಕೊಂಡು ಬಂದಿದ್ದರು ಅಂತಲೇ ಹೇಳಕ್ಕೆ. ಯಾಕೆಂದರೆ ಅಷ್ಟರ ಮಟ್ಟಿಗೆ ಒಂದು ಕ್ರೇಜ್ ಶಿವಣ್ಣನವರ ಒಂದು ಟ್ರೆಂಡ್ನಲ್ಲಿ ನಡೀತಿತ್ತು ಅಂತಲೇ ಹೇಳೋದು. ಅಂಥ ಒಂದು ದೃಶ್ಯವನ್ನು ಮತ್ತೊಂದು ಸಲ ಒಬ್ಬರಿಸಲಿಕ್ಕೆ ಒಂದು ರೆಡಿಯಾಗಿದ್ದಾರೆ ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಒಂದು ಖುಷಿಯ ವಿಚಾರ ಅಂತಲೇ ಹೇಳೋದು. ಸ್ನೇಹಿತರೆ, ಅದೇ ರೀತಿಯಲ್ಲಿ ಒಂದು ಯಾವ ರೀತಿಯಲ್ಲಿ ಇನ್ನು ಮುಂದಿನ ವಾರಗಳಲ್ಲಿ ಯಾವ ರೀತಿಯ ಒಂದು ಕಲೆಕ್ಷನ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಒಂದು ಕಲೆಕ್ಷನ್ ಎಷ್ಟರ ಮಟ್ಟಿಗೆ ಬಂದು ನಿಲ್ಲುತ್ತೆ ಅನ್ನೋ ಒಂದು ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈಗಾಗಲೇ ಒಂದು 12 ಕೋಟಿ 80 ಲಕ್ಷದ ಮಟ್ಟಿಗೆ ಒಂದು ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ರೆ, ಯಾಕೆಂತಂದರೆ ಇನ್ನು ಮುಂದಿನ ವಾರಗಳಲ್ಲಿ ಕೂಡ ಒಂದು 20 ರಿಂದ 25 ಕೋಟಿ 100% ಕಲೆಕ್ಷನ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಯಾಕೆಂದರೆ ಆ ಲೆವೆಲ್ಗೆ, ರೇಂಜ್ಗೆ ಈ ಮೂವಿ ಬಂದಿದೆ ಅಂತ ಹೇಳಿದರೆ, ಶಿವಣ್ಣನವರ ಈ ಮೂವಿ ಒಂದು ಪ್ಯಾನ್ ಇಂಡಿಯಾ ಮೂವಿ ಮಾಡಿದರೆ ಖಂಡಿತವಾಗಿ ಈ ಮೂವಿ ಯಾವ ಲೆವೆಲ್ಗೆ ಹೋಗ್ತಿತ್ತು ಅನ್ನೋದ್ರೆ ಕಲ್ಪನೆ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ ಅಂತಲೇ ಹೇಳಕ್ಕೆ ಇಷ್ಟಪಡ್ತದೆ. ಆ ಲೆವೆಲ್ಗೆ ಹೋಗಿದೆ ಅಂತ ಹೇಳ್ಬೋದು. ಖಂಡಿತವಾಗಿ ಇಂಥ ಒಂದು ವಿಚಾರಕ್ಕೆ ನಾವು ಖಂಡಿತವಾಗಿಯೂ ಕಲೆಕ್ಷನ್ನ ವಿಡಿಯೋ ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ವಿಚಾರಕ್ಕೆ ನಾವು ಮತ್ತೊಂದು ಸಲ ಇವರ ಒಂದು ಕಲೆಕ್ಷನ್ನ ವಿಡಿಯೋ ಮಾಡಲಿಕ್ಕೆ ಹೊರಟಿದ್ದೇವೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಖಂಡಿತವಾಗಿ ಶಿವಣ್ಣನವರ ಇಂಥದ್ದೇ ಒಂದು ಪಾರ್ಟ್ ಮತ್ತೊಂದು ಸಲ ನಾವು ನೋಡುವಂಥ ಸಿಗಲಿ, ಶಿವಣ್ಣನವರ ಸಿನಿ ಫ್ಯಾನ್ಸ್ನವರಿಗೋಸ್ಕರ ಮತ್ತೊಂದು ಸಲ ನೋಡುವಂಥ ಒಂದು ಅವಕಾಶ ಸಿಗಲಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಯಾರು ಈ ಸ್ಪೆಷಲ್ ಆಗಿ ಯಾರು ಮೂವಿ ನೋಡ್ಕೊಂಡು ಬರಲಿಲ್ವ, ಖಂಡಿತವಾಗಿ ಒಂದ್ಸಲ ನೋಡ್ಕೊಂಡು ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದೇ ರೀತಿಯಾಗಿ ಸ್ಪೆಷಲ್ ಆಗಿ ನೀವು ನೋಡಿದರೆ ಖಂಡಿತವಾಗಿ ನಿಮ್ಮ ಅನಿಸಿಕೆಯನ್ನು ಖಂಡಿತವಾಗಿ ನೀವು ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ಸ್ ಬಾಕ್ಸ್ ಮೂಲಕ ತಿಳಿಸಿದ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಸ್ಪೆಷಲ್ ಆಗಿ ಭೈರತಿ ರಣಗಲ್ ಟೈಟಲ್ಗೂ ಈ ಮೂವಿಗೂ ಒಂದು ಪಕ್ಕಾ ಒಂದು ಕನೆಕ್ಷನ್ ಇರುವಂತೆ ಈ ಮೂವಿಯಲ್ಲಿ ಕೂಡ ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಮೂವಿ ಜೊತೆಗೆ ಎಕ್ಸ್ಟ್ರಾರ್ಡಿನರಿ ಆಗಿ ಆ ಒಂದು BGM ಇರ್ಬೋದು, ಪಕ್ಕಾ ಒಂದು ಮಾಸ್ ಮೂವಿ ಥರ, ಒಂದು ಕ್ಲಾಸಿಕ್ ಮೂವಿ ಥರ ಒಂದು ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮೆಲ್ಲರಿಗೂ, ಕನ್ನಡಿಗರಿಗೆ ಎಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳೋದು. ಅದಕ್ಕೆ ತಕ್ಕಂತೆ ಪಕ್ಕಾ ಪೈಸಾ ವಸೂಲ್ ಥರ ಮೂವಿ ಥರ ಈ ಮೂವಿಯಲ್ಲಿ ಕೂಡ ಶಿವಣ್ಣನವರ ಕ್ರೇಜ್ ಇನ್ನೂ ಕೂಡ ಒಂದು ಇದೆ ಅಂತ ಹೇಳಿದ್ರೆ ಒಂದು ತೋರಿಸಿಕೊಟ್ಟಿರುವಂಥ ಒನ್ ಆ್ಯಂಡ್ ಓನ್ಲಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಮೂವಿ ಅಷ್ಟರ ಮಟ್ಟಿಗೆ ಒಂದು ಒಳ್ಳೆಯ ಮಟ್ಟಿಗೆ ಬಂದಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಖಂಡಿತವಾಗಿಯೂ
ಸ್ಕಿಪ್ ಮಾಡಿದ ವಿಡಿಯೋ ನೋಡ್ತಕ್ಕಾಗಿ ತುಂಬ ಅಂದರೆ ತುಂಬ ಧನ್ಯವಾದ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ನಮ್ಮ ಫಿಲ್ಮಿ ರೆಡ್ ರಾಕ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.